ಹಸಿರುಲ್ಲು, ಒಣಹುಲ್ಲು, ಹಿಂಡಿ, ಬೂಸ, ಮಿನರಲ್ ಮಿಕ್ಸರ್, ಸಪ್ಲಿಮೆಂಟ್ ಎಲ್ಲ ಮಿಕ್ಸ್ ಆಗಿರೋದೇ TMR ಸರ್. ಮತ್ತೆ 2 ರಿಂದ 3 ಲೀಟರ್ ಹಾಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರು ಫ್ಯಾಟ್ನಿಂಗ್ಗೋಸ್ಕರ ಮೇಕೆಗಳನ್ನ ತಂದು ಕುರಿಗಳನ್ನ ತಂದು ಸಾಕ್ತಾ ಇರ್ತಾರೋ ತಿಂಗಳಲ್ಲಿ ಅವ್ರಿಗೆ 5 ರಿಂದ 7 kg ಮಾಂಸದ ಇಳುವರಿ ಇಂಪ್ರೂವ್ಮೆಂಟ್ ಬರುತ್ತೆ ಸರ್. ಎಷ್ಟೊಂದು ರೈತರಿಗೆ ಈ TMR ಬಗ್ಗೆ ಮಾಹಿತಿ ಇಲ್ಲ. ನೀವು ಒಂದ್ಸರಿ ತಗೊಂಡು ಇದನ್ನ ಬಳಸಿ ನೋಡಿ ಸರ್, ದುಡ್ಡು ಉಳಿತಾಯ ಆಗುತ್ತೆ. ಎಲ್ಲಾ ತರ ನ್ಯೂಟ್ರಿಷನ್ ಇರುವಂತ ಒಳ್ಳೆ ಬೆಸ್ಟ್ ಫುಡ್ ಯಾವ್ದಂತಂದ್ರೆ TMR ಸರ್. ಖಂಡಿತವಾಗ್ಲೂ ಒಂದು 50 ರಿಂದ 100 ರೂಪಾಯಿ ಡೈಲಿ ಉಳಿತಾಯ ಮಾಡ್ಬೋದು ಸರ್. ಈ ಫುಡ್ ಅಲ್ಲಿ ನಿಮಗೆ ಸಿಗುವಂತ ಒಳ್ಳೆ ನ್ಯೂಟ್ರಿಷನ್ ನನಗೆ ತಿಳಿದಂಗೆ ಯಾವುದೇ ಫುಡ್ ಅಲ್ಲಿ ಸಿಗಲ್ಲ ಸರ್. ಸರ್ ನಮಸ್ತೆ, ನಮ್ಮ ಹೆಸರು ಪ್ರಶಾಂತ್ ಅಂತ, ಎಕೋ ಗ್ರೀನ್ ಥಿಯರಿ ಆಗ್ರೋಟೆಕ್ ಕಂಪ್ನಿಯಿಂದ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ TMR ನೀವು ಯಾವುದೇ ಥರದ ಫೀಡ್ಗಳನ್ನ ಹಾಕಿರ್ತೀರ, ಹಾಲು ಹೆಚ್ಚಿಗೆ ಆಗಿಲ್ಲ, ಮೇಕೆಗಳು ದಪ್ಪ ಆಗಲ್ಲ ಅಂತ ಅಂದ್ಕೊಂಡಿರ್ತೀರಿ. ನಮ್ಮದೊಂದು ಹೊಸ ಪ್ರಾಡಕ್ಟ್ ಇದು TMR ಅಂತೇಳಿ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀವಿ ಸರ್. ಈ TMR ಅಲ್ಲಿ 2 ಇದೆ. ಒಂದು ಮೇಕೆಗೆ ಅಂತಲೇ ಸಪ್ರೇಟ್ ಇದೆ, ಹಸುಗೆ ಅಂತಲೇ ಸಪ್ರೇಟ್ ಇದೆ ಸರ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ಹಸುಗಳಿಗೆ ನಿಮಗೆ SNF ಆಗಿರೋದು, ಫ್ಯಾಟ್ ಆಗಿರೋದು ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ. ಮತ್ತು 2 ರಿಂದ 3 ಲೀಟ್ರ್ ಹಾಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಕೆಲವು ರೈತರು ಏನು ಮಾಡ್ತಾರೆ, ಅವ್ರ ಹತ್ರ ಏನು ಅವೈಲಬಲ್ ಇದೆ ಅದಷ್ಟೇ ಹಾಕೊತಾರೆ. ಬಟ್ ಇದರಲ್ಲಿ ಏನಾದರೂ ಕಂಪ್ಲೀಟ್ ಫೀಡಿಂಗ್ ಇರೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಮೇಕೆಗಳಲ್ಲೂ ಅಷ್ಟೇ ಸರ್. ಮೇಕೆಗಳಲ್ಲಿ ನಿಮಗೆ ತಿಂಗಳಿಗೆ ಯಾರು ಫ್ಯಾಟ್ನಿಂಗ್ಗೋಸ್ಕರ ಮೇಕೆಗಳನ್ನ ತಂದು ಕುರಿಗಳನ್ನ ತಂದು ಸಾಕ್ತಾ ಇರ್ತಾರೋ ನಮ್ಮದು ಬಳಸಿ ನೋಡಿ ಸರ್. ಈಗ 3 ತಿಂಗಳು ಮೇಕೆ ತಂದರು ಅಂದರೆ ನಾವು 600 ಗ್ರಾಮಿಂದ ಶಿಫಾರಸು ಮಾಡ್ತೀವಿ. ಅವರು ಅದನ್ನು 10 ಗ್ರಾಮು ದಿನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ತಿಂಗಳಲ್ಲಿ ಅವ್ರಿಗೆ 5 ರಿಂದ 7 kg ಮಾಂಸದ ಇಳುವರಿ ಇಂಪ್ರೂವ್ಮೆಂಟ್ ಬರುತ್ತೆ ಸರ್. ಸರ್ ಈಗ ಈ ಸೈಲೇಜ್ಗೂ TMRಗೂ ಏನು ವ್ಯತ್ಯಾಸ ಸರ್? ಸರ್ ಸೈಲೇಜ್ಗೂ TMRಗೂ ಏನು ವ್ಯತ್ಯಾಸಪ್ಪ ಅಂದರೆ, ಸೈಲೇಜು ಬಂದು ಈಗ ಹಸಿರು ಹುಲ್ಲು ಥರ ಸರ್, ಅದು ಬರೀ ಹುಲ್ಲು ಅಷ್ಟೇ. ಈಗ ಹಸುಗೆ ಏನಾಗುತ್ತೆ, ಹಸಿರು ಹುಲ್ಲು ಜೊತೆಗೆ ನಾವು ಹಿಂಡಿ, ಬೂಸ ಎಲ್ಲ ಏನೇನು ಹಾಕಬೇಕು ಅದೇ ಥರ ಹಸಿರು ಹುಲ್ಲು, ಒಣಹುಲ್ಲು, ಹಿಂಡಿ, ಬೂಸ, ಮಿನರಲ್ ಮಿಕ್ಸರ್, ಸಪ್ಲಿಮೆಂಟು ಎಲ್ಲ ಮಿಕ್ಸ್ ಆಗಿರೋದೇ TMR ಸರ್. ಸೈಲೇಜ್ ಅಂದರೆ ಅದು ಬರೀ ಹಸಿರು ಹುಲ್ಲು ಲೆಕ್ಕ, ಬರೀ ಒಂದದು. ನೀವು ಹಾಲು ಕೊಡಬೇಕು ಅಂದರೆ ಏನೇನು ಮಿಕ್ಸ್ ಮಾಡ್ತೀರೋ ಅದೆಲ್ಲ ಮಿಕ್ಸ್ ಆಗಿ ಒಂದು ಪ್ರಾಡಕ್ಟ್ ಆಗೋದೇ TMR ಸರ್. ಒಂದು TMRನ ಹಾಲು ಕೊಡೋ ಹಸುವಿಗೆ ಯಾವ ರೀತಿ ಕೊಡಬೇಕಾಗುತ್ತೆ ಸರ್? ಸರ್ ಹಸುಗಳಿಗಾದರೆ 1 ಲೀಟ್ರ್ ಹಾಲಿಗೆ ಸರ್ 3/4 kg 1 kg ಕೊಡಬೇಕಾಗುತ್ತೆ ಸರ್. ಈಗ 10 ಲೀಟ್ರ್ ಕೊಡ್ತಾ ಇದೆ ಒಂದು ಹಸು ಅಂತಂದರೆ ಅದಕ್ಕೆ 10 kg ಕೊಟ್ಟರೆ ಸಾಕು. ಅದ್ರ ಜೊತೆಗೆ ಅವ್ರ ಹತ್ರ ಸೈಲೇಜು, ಹಸಿರುಲ್ಲಿದ್ದರೆ ಹಾಕೊಬೋದು. ಇಲ್ಲ ನಾವು ಬರೀ ಪೂರ್ಣ ಪ್ರಮಾಣದಲ್ಲಿ TMRಲೇ ಮೇಯಿಸ್ತೀವಿ ಅಂತಂದರೆ ಅದ್ರ ಬಾಡಿ ಮೇಂಟೆನೆನ್ಸ್ಗೆ 5 ರಿಂದ 8 kg ಕೊಡ್ಕೋಬೇಕಾಗುತ್ತೆ ಸರ್. ಟೋಟಲು 10 ಲೀಟ್ರ್ ಹಾಲಿಗೆ 10 kg ಪ್ಲಸ್ ಬಾಡಿ ಮೇಂಟೆನೆನ್ಸ್ಗೆ 5 ರಿಂದ 8 kg ಅಂದರೆ ಟೋಟಲ್ ಆಗಿ 18 kg ಆಗುತ್ತೆ. 3 ಹೊತ್ತು ಅದನ್ನು ಡಿವೈಡ್ ಮಾಡಿ ಕೊಟ್ಟರೆ ಸಾಕು ಸರ್. ಜೊತೆಗೆ ಒಳ್ಳೆ ನೀರು ಕೊಟ್ಟರೆ ಸಾಕು, ಬೇರೆ ಇನ್ನೇನೂ ಅವಶ್ಯಕತೆ ಇರೋದಿಲ್ಲ ಸರ್. TMRಲ್ಲಿ ಏನು ವಿಶೇಷಪ್ಪ, ಏನಿರುತ್ತೆ ಅಂತ ಕೆಲವ್ರಿಗೆ ಡೌಟ್ಸ್ ಇರುತ್ತೆ. ಸೊ TMRಲ್ಲಿ ಬಂದು ಸರ್ ಇದೊಂದು ಕಂಪ್ಲೀಟ್ ಫೀಡ್ ಅಂತಂದರೆ ಒಂದು ಹಸುಗೆ ಏನು ಬೇಕು ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಏನೇನಪ್ಪ ಅಂತಂದರೆ ಸೈಲೇಜ್ ಇರುತ್ತೆ, ಆಲ್ಫಾ ಪೌಡ್ರ್ ಇರುತ್ತೆ, ಮತ್ತು ಡ್ರೈ ಫಾಡರ್ಸ್ ಇರುತ್ತೆ, ಮತ್ತು ಇಲ್ಲಿ ನೋಡ್ದಂಗೆ ನಿಮ್ಮದು ಇದು ಹಿಂಡಿ ಆಗಿರುತ್ತೆ, ಬೂಸಗಳಾಗಿರುತ್ತೆ, ಮಿನರಲ್ ಮಿಕ್ಸರು, ಸಪ್ಲಿಮೆಂಟ್ಸು, ಪ್ರೋಬಯೋಟಿಕ್ಸು, ಪ್ರಿಬಯೋಟಿಕ್ಸು, ಮತ್ತು ಒಂದು ಕಂಪ್ಲೀಟ್ ಮಿಕ್ಸ್ ಸರ್ ಇದು. ಈ TMRನ ರೈತರು ಬಳಸೋದ್ರಿಂದ ಫುಡ್ಡಲ್ಲಿ ಯಾವ ರೀತಿ ಹಣನ ಉಳಿತಾಯ ಮಾಡ್ಬೋದು ಸರ್? ರೈತರು ಬಂದು TMRನೇ ಉಪಯೋಗ ಮಾಡ್ಕೊಂಡು ನಾವು ಹಸು ಸಾಕ್ತೀವಿ, ಮೇಕೆ ಸಾಕ್ತೀವಿ ಅಂತಂದರೆ ಖಂಡಿತವಾಗ್ಲೂ ಒಂದು 50 ರಿಂದ 100 ರೂಪಾಯಿ ಡೈಲಿ ಉಳಿತಾಯ ಮಾಡ್ಬೋದು ಸರ್. ಇದು ಒಂಥರ ನಿಮಗೆ ಆಯಿಲ್ ಪಾಕೆಟ್ ಇದ್ದಂಗೆ ಸರ್. ಯಾವಾಗಲೇ ನೀವು ಅನ್ಲೋಡ್ ಮಾಡ್ಕೊಳ್ಳೋ ಸಮಯದಲ್ಲಿ ಯಾವುದೇ ಥರ ಡ್ಯಾಮೇಜ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಅನ್ಲೋಡ್ ಮಾಡ್ಕೊಬೇಕಾಗತ್ತೆ. ಏನಾದ್ರು ಡ್ಯಾಮೇಜ್ ಇತ್ತು ಅಂದರೆ ಅಲ್ಲೇ ರಿಪ್ಲೇಸ್ ಮಾಡಿ. ಅದಾದಮೇಲೆ ವಾರ 15 ದಿನ ಆದಮೇಲೆ ನಾವು ರಿಪ್ಲೇಸ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಮತ್ತು ಇದನ್ನು ಬಿಸಿಲು, ಮಳೆ ಅಥವಾ ಇಲಿಗಳಿರೋ ಜಾಗದಲ್ಲಿ ಇಡಬಾರ್ದು. ಯಾವುದೇ ಕಾರಣಕ್ಕೂ ಮೆಟೀರಿಯಲ್ಲು ಡ್ಯಾಮೇಜ್ ಆಗದಂಗೆ ನೋಡ್ಕೋಬೇಕು. ನೀಟಾಗಿ ಇಟ್ಕೊಂಡ್ರಿ ಅಂತಂದರೆ 3 ಮಂತ್ಸ್ ತನಕ ಇಟ್ಕೊಬೋದು ಸರ್. ಮತ್ತು ಒಂದು ಬ್ಯಾಗ್ನ ಓಪನ್ ಮಾಡಿದ್ಮೇಲೆ ನೀವು ಒಂದು 1 or 2 ಡೇಸಲ್ಲಿ ಉಪಯೋಗ ಮಾಡ್ಕೋಬೇಕು. ಸ್ವಲ್ಪ ಉಪಯೋಗ ಮಾಡಿದ್ಮೇಲೂ ಕೂಡ ನೀಟಾಗಿ ಟೈಟಾಗಿ ಕಟ್ಟಿಟ್ಕೊಬೇಕು ಸರ್, ಇಲ್ಲಾಂದರೆ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ ಸರ್. ಈ TMRನ ಪರ್ಚೇಸ್ ಮಾಡಬೇಕು ಅಂದರೆ ಪ್ರೈಸ್ ಏನಿದೆ ಮತ್ತು ಡೆಲಿವರಿಯಲ್ಲೇ ಯಾವ ರೀತಿ ಕೊಡ್ತೀರಾ ಸರ್? ಸರ್ ಇದ್ದು ಪ್ರೈಸು ಬಂದು ನಾವು ವಿತ್ ಡೆಲಿವರಿ 490ಕ್ಕೆ ಕೊಡ್ತೀವಿ ಸರ್. 25 kg ಬ್ಯಾಗ್ನ. ಸ್ವಲ್ಪ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗ್ಬೋದು, ಯಾಕಂದರೆ ಡೆಲಿವರಿ ಏರಿಯಾ ನೋಡಿಕೊಂಡು ಒಂದು 10 ರೂಪಾಯಿಂದ 20 ರೂಪಾಯಿ ಜಾಸ್ತಿ ಆಗ್ಬೋದು. ಬಟ್ ಸ್ಟಾರ್ಟಿಂಗ್ ಪ್ರೈಸು ವಿತ್ ಡೆಲಿವರಿ 490 ರೂಪಾಯಿ ಕೊಡ್ತೀವಿ ಸರ್. ಸರ್ TMRಗೆ ಯಾವುದೇ ಥರದ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಮಾಹಿತಿನ ತೊಗೊಬೋದು. ಮತ್ತು ಈ ವಿಡಿಯೋನ ಹೆಚ್ಚಿನ ರೈತ ಬಾಂಧವರಿಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್.